ಬೆಳಗಾಗಿ ಇಷ್ಟೊತ್ತಾಯ್ತು, ಮನೇಲಿ ಏನು ಕೆಲಸ ಮಾಡ್ದೆ ಮಹಾರಾಜನ್ ತರ ಮಲ್ಗಿದ್ಯಲ್ಲ. ಮಾಡ್ತೀನಿರು. ಜ್ಯೋತಿ ಜ್ಯೋತಿ ಏನಾಯ್ತು? ಜ್ಯೋತಿ ಎದ್ದೇಳು. ಅಚ್ಚಿ, ಏನಾಗಿದೆ ನಿನಗೆ? ಯಾಕೆ ನನಗೊದ್ದೆ? ಸೊಂಟ ಮುರಿದೋಯ್ತು ಗೊತ್ತಾ? ಏನು ನಮ್ಮಮ್ಮನ ಪಕ್ಕ ನಾನು ಮಲಗಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಜೊತೆ ಕ್ಷಮಿಸ್ಬಿಡೆ, ಅವನು ಅಂತ ಅನ್ಕೊಂಡು ನಿನ್ನನ್ನು ಓದ್ಬಿಟ್ಟೆ. ತುಂಬಾ ನೋವಾಗ್ತಿದ್ಯೇನೆ? ಅಚ್ಚಿ, ಏನಜ್ಜಿ ನೀವು ನನ್ನ ಹೆಂಡತಿಗೆ ಹೀಗ ಮಾಡೋದು? ಜ್ಯೋತಿ ಜ್ಯೋತಿ ಏನಾಯ್ತಮ್ಮ? ಯಾಕೆ ಕೂತ್ಕೊಂಡೆ? ಸೊಂಟ ನೋವಂತೆ ಮಾವಯ್ಯ. ಶಿವರಾಜು, ಕಳ್ಳ ನೀನು. ಅಯ್ಯೋ ಇಲ್ಲ ಇಲ್ಲ ಮಾವಯ್ಯ, ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಅದೇನಾಯ್ತು ಅಂದ್ರೆ ನೋಡು 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 ನೋಡು, ನೀನು ಏನು ಹೇಳ್ಬೇಡ. ನೀನು ಏನು ಹೇಳದೇ ಇದ್ರು ನನಗೆಲ್ಲ ಅರ್ಥ ಆಗುತ್ತೆ. ಅಯ್ಯೋ ಹೋಗಿ ಮಾವಯ್ಯ, ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ. ಸರಿ ಸರಿ, ನೀವು ಮುಂದುವರಿಸಿ. ಜೊತೆ ಸೊಂಟ ನೋವಿಗೆ ಮೂಲಮ್ ಏನಾದ್ರು ತಗೊಂಡ್ ಬರ್ಲಾ? ಬೇಡ ಬೇಡ, ಕಾಫಿ ತಗೊಂಡ್ ಬರ್ತೀನಿ. ಸ್ಟ್ರಾಂಗ್ ಕಾಫಿ ತಗೊಂಡ್ ಬರ್ತೀನಿ. ಜ್ಯೋತಿ, ತುಂಬಾ ನೋವಾಯ್ತೇನೆ? ಅಜ್ಜಿ, ನೀನ್ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಿನ್ ಸೊಂಟ ಮುರಿದ್ಬಿಡ್ತೀನಿ ಅಷ್ಟೇ. ಹೋಗೋ. ಹೋಗ್ತೀನಿ ಹೋಗ್ತೀನಿ.